ಯಾವುದೋದೊಂದು ಏನೋ ಆಟಾಡ್ತಾ ಇದ್ದಾನಲ್ಲ. ಇರ್ಲಿ ಗೊತ್ತಾಗತ್ತೆ. ರಾಕೇಶ್, ಹೇಳಿ. ಈ ಮೊಬೈಲ್ ವಿಷಯ ಬಿಡು. ಈ ತಾತ ಬೇಕು ಅಂತಾನೆ ಅವ್ರು ಗಾಯ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ? 100% ತಾತ ಬೇಕು ಅಂತಾನೆ ಮಾಡಿರೋದು. ತಾತ ತುಂಬಾ ಕಿಲಾಡಿ. ಯಾವ ಟೈಮಲ್ಲಿ ಹೇಗೆ ಎಸ್ಕೇಪ್ ಆಗಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಚಿನ್ನು. ಇರ್ಲಿ, ಇನ್ನು ಎಷ್ಟು ದಿನ ಮಳ್ಳಾಟ ಆಡ್ತಾರೆ ನಾನು ನೋಡೇ ಬಿಡ್ತೀನಿ. ಆಸ್ತಿ ಉಳಿಸ್ಕೊಳಕ್ಕೆ ಎಲ್ರು ಬೆವರು ಸುರಿಸ್ತಾ ಇದ್ರೆ ಈ ತಾತ ರಕ್ತನೇ ಸುರಿಸ್ತಾ ಇದಾರಲ್ವಾ? ಅಂದಾಗೆ ರಾಕಿ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ನನ್ನ ಫೋನ್ ಹುಡ್ಕೊಡು, ಆಯ್ತಾ? ಏಕೆ? ಮುಂದಿನ ವಾರ ನಮ್ಮಪ್ಪನ ಬರ್ಡೇ. ಅವ್ರಿಗೆ ಗಿಫ್ಟ್ ಅಂತ ಆನ್ಲೈನಲ್ಲಿ ಏನಾದ್ರೂ ಪರ್ಚೇಸ್ ಮಾಡಲೇಬೇಕು. ಇಷ್ಟೊತ್ತಿಗಾಗ್ಲೇ ಸರನೋ ರೇಷ್ಮೆ ಸೀರೆನೋ ನನಗೆ ಕಳಿಸ್ತಾ ಇದ್ರು. ಇವಾಗ ನೋಡಿದ್ರೆ ಅವ್ರು ನನ್ನ ಟಚ್ಚಲ್ಲೇ ಇಲ್ಲ, ಕಾಲ್ಗೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಸರ್ಪ್ರೈಸ್ ಗಿಫ್ಟ್ ಅಂತ ಏನಾದ್ರೂ ಕಳಿಸ್ತಾರೆ ಅನ್ಸುತ್ತೆ. ಸರಯು, ನೀನು ಯಾವಾಗಲೂ ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀಯ. ಅವರು ಬ್ಯುಸಿ ಇರ್ತಾರೆ. ಅವ್ರು ಎಷ್ಟೇ ಬ್ಯುಸಿ ಇದ್ರು ಅವ್ರು ನೀನನ್ನು ಮಾತ್ರ ಮರೆಯಲ್ಲ. ಅರ್ಥ ಆಯ್ತಾ? ನಾನೊಂದು ಕೆಲಸ ಮಾಡ್ತೀನಿ. ಅಲ್ಲಾಚೆ ಜಗ್ಲಿ ಹತ್ರ ಫೋನ್ ಏನಾದರೂ ಬಿಟ್ಟಿದೆಯಾ ನೋಡ್ಕೊಂಬಂದ್ಬಿಡ್ತೀನಿ. ನಮ್ಮಪ್ಪ ನನ್ನ ಹತ್ರ ಸೀಕ್ರೆಟ್ ಮೇಂಟೈನ್ ಮಾಡೋದ್ಕಿಂತ ಇವನೇ ನನ್ನ ಹತ್ರ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಒಂದ್ ಲೆಕ್ಕದಲ್ಲಿ ಇವನು ಫೇಕೆ, ಇವನ್ ಪ್ರೀತಿನೂ ಫೇಕೆ. ಎಲ್ಲೋ ಏನೋ ಎಡವಟ್ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಇರ್ಲಿ, ವಿಷಯ ಒಂದಲ್ಲ ಒಂದಿನ ಆಚೆ ಬಂದೇ ಬರುತ್ತೆ. ಯಾಕೆ ತಾತ ಇಷ್ಟೊಂದು ಗಟ್ಟಿಯಾಗಿ ಹಿಡ್ಕೊಂಡಿದ್ಯಾ? ನೀನು ಬಿರುಗಾಳಿ ತರ ಓಡಿಸ್ತಿಯಲ್ಲಪ್ಪ. ತಾತ, ಕರ್ಣ, ಕರ್ಣ, ಕ್ಷಮಿಸು ತಾತ, ನಿನಗೆ ತೊಂದರೆ ಕೊಟ್ಟಿದ್ದಕ್ಕೆ. ನೀನು ಮಲ್ಕೋ, ನಾನು ಆಮೇಲೆ ಬರ್ತೀನಿ. ಪರವಾಗಿಲ್ಲ, ಕೂತ್ಕೊಳ್ಳಪ್ಪ. ಯಾಕೆ ತಾತ ಇಷ್ಟೊಂದು ನೋವು ಅನುಭವಿಸ್ತಾ ಇದೆಯಾ? ಯಾರಿಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದೆಯಾ? ನನಗೋಸ್ಕರ, ನಮ್ಮ ಮನೆತನದ ಗೌರವಕ್ಕೋಸ್ಕರಪ್ಪ. ನಿನಗೆ ನೀನೇ ಈ ರೀತಿ ಶಿಕ್ಷೆ ಕೊಟ್ಕೊಂಡ್ರೆ ಎಲ್ಲ ಸರಿಗೆ ಹೋಗುತ್ತಾ? ಈ ವಯಸ್ಸಲ್ಲಿ ನಾನು ಇನ್ನೇನು ಮಾಡೋಕ್ಕಾಗತ್ತಪ್ಪ? ನಮ್ಮ ಮೇಲೆ ಎಂಥ ಜವಾಬ್ದಾರಿ ಇದೆ ಅಂತ ನನಗೆ ಮಾತ್ರ ಗೊತ್ತು. ನೀನು ತಿಳ್ಕೊಂಡ ಹಾಗೆ ನಾನು ಯಾವುದನ್ನು ಬೇಕು ಅಂತ ಮಾಡ್ತಾ ಇಲ್ಲಪ್ಪ. ಸುಮ್ಮನೆ ಇರು ತಾತ. ನನಗೆ ಅಮ್ಮ ಎಲ್ಲ ಹೇಳಿದ್ರು, ಅಪಘಾತದಲ್ಲಾಗೋ ಗಾಯಕ್ಕೂ ನಮಗೆ ನಾವೇ ಮಾಡ್ಕೊಳ್ಳೋ ಗಾಯಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ. ತಾತ, ನೀನೇನೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಿನ್ನೊಳಗೆ ಏನು ನಡೀತಾ ಇದೆ, ನಿನ್ನ ಮೇಲೆ ಏನು ಒತ್ತಡ ಇದೆ, ಯಾವುದನ್ನು ಮುಚ್ಚಿಡಬೇಡ.
ಧೈರ್ಯವಾಗಿ ಎಲ್ಲಾನು ನನ್ನ ಹತ್ರ ಹೇಳ್ಕೊ. ನಾನು ನನ್ನ ಕೈಲಾದ ಪ್ರಯತ್ನ ಪಟ್ಟು ನಿನಗೆ ಸಹಾಯ ಮಾಡ್ತೀನಿ ತಾತ. ನಿನಗೆ ಎಳ್ಳಷ್ಟು ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ ಕರ್ಣ. ಆದರೆ ಏನು ಮಾಡಲಿ, ಪರಿಸ್ಥಿತಿ ನನ್ನ ಬಾಯಿನ ಕಟ್ಟಾಕ್ಬಿಟ್ಟಿದೆ. ಏನಾದರೂ ಒಂದು ವಿಚಾರ ಹೊರಗೆ ಬಂದರೂ ನಮ್ಮನೆ ಮಾನ ಮರ್ಯಾದೆ ಗೌರವ ಎಲ್ಲ ಮಣ್ಣು ಪಾಲಾಗ್ಬಿಡುತ್ತೆ. ನೀನಿದೆಯನ್ನೋ ಧೈರ್ಯದಲ್ಲಿ ನಾನಿದ್ದೀನಪ್ಪ. ದಯವಿಟ್ಟು ನನ್ನೇನು ಕೇಳಬೇಡ. ನೀನು ಹೇಳಿಲ್ಲ ಅಂತಂದ್ರು ನನಗೆ ಕೆಲವು ಸೂಕ್ಷ್ಮಗಳು ಅರ್ಥ ಆಗ್ತವೆ ತಾತ. ಇಲ್ಲೇನು ನಡೀತಾ ಇವೆ, ಯಾಕೆ ನಡೀತಾ ಇವೆ, ಅವುಗಳ ಹಿಂದೆ ಯಾರ್ಯಾರ ಕೈವಾಡ ಇದೆ, ನಾನೆಲ್ಲನೂ ಊಹಿಸ್ಕೋಬಲ್ಲೆ ತಾತ. ಆದರೆ ನಿನ್ನ ಕೈಯಿಂದ ನನಗೆ ಏನಾದರೂ ಸುಳಿವು ಸಿಕ್ಕಿದ್ರೆ ನನಗೆ ತುಂಬ ಅನುಕೂಲ ಆಗುತ್ತೆ ತಾತ. ನಿನ್ನನ್ನು ಈ ಸ್ಥಿತಿಲಿ ನೋಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ತಾತ. ನಿನ್ನ ವಯಸ್ಸೇನು, ನಿನ್ನ ಮನಸ್ಸೇನು, ಇದನ್ನೆಲ್ಲ ಅನುಭವಿಸ್ಲೇಬಾರ್ದು ತಾತ. ಎಲ್ಲ ದೈವ ಸಂಕಲ್ಪ, ದೈವ ಇಚ್ಛೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡ್ನೋ ಏನೋ, ಈಗ ಒಂದೊಂದಾಗ ಅನುಭವಿಸ್ತಾ ಇದ್ದೀನಪ್ಪ. ಸುಮ್ಮನೆ ಇರು ತಾತ. ನಮ್ಮ ಹಿರಿಯರ ಪುಣ್ಯ ನಮ್ಮನ್ನು ಕಾಯ್ತಾ ಇರಬೇಕಾದ್ರೆ ನೀನು ಯಾವುದೋ ಜನ್ಮದ ಪಾಪದ ಬಗ್ಗೆ ಯೋಚನೆ ಮಾಡ್ತಾ ಇದೀಯ. ಒಂದು ಸಲ ಆ ಕಿಡಿಗೇಡಿಗಳು ನನ್ನ ಕೈಗೆ ಸಿಗ್ಲಿ, ಆಮೇಲೆ ಅವರಿಗೆ 7 ಜನ್ಮದ ಪಾಪದ ಲೆಕ್ಕನ ನಾನು ಚುಕ್ತಾ ಮಾಡ್ತೀನಿ. ನೀನು ಇದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ನಾನಿದ್ದೀನಿ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅನ್ನೋದನ್ನ ನೀನು ಮರಿಬೇಡ ತಾತ. ನೀನು ಮಲ್ಕೋ. ಕರ್ಣ, ಹಾ ತಾತ. ನನಗೆ ನಿದ್ದೆ ಬರೋವರೆಗೂ ನೀನಿಲ್ಲೇ ಇರ್ತೀಯಾ? ನೀನು ಕೇಳ್ಕೋಬೇಕಾ ತಾತ? ನಾನು ನಿನ್ನ ಮೇಲೆ ಕೋಪ ಮಾಡಿಕೊಂಡು ಗಟ್ಟಿಯಾಗಿ ಮಾತಾಡಿದ್ದಕ್ಕೆ ನಿನಗೇನಾದರೂ ಬೇಜಾರಾಗಿದ್ದೇನಪ್ಪ? ಖಂಡಿತ ಇಲ್ಲ ತಾತ. ನಿನ್ನ ಕೋಪ ಏನು, ನಿನ್ನ ಪ್ರೀತಿ ಏನು ನನಗೆ ಚೆನ್ನಾಗಿ ಗೊತ್ತು. ನಾನು ಯಾವತ್ತೂ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ತಾತ. ನೀನು ಮಲ್ಕೋ, ನಿಮ್ದು ಯಾಕೆ ಮಲ್ಕೋ ಹೇಳ್ತೀನಿ. ನಾನಿಲ್ಲೇ ಇರ್ತೀನಿ.